ದೈವ ಆಚರಣೆ ಮಾಡಬೇಕು ಅಂತಂದರೆ ನಾವು ಹೇಗಿರಬೇಕಾಗತ್ತೆ, ಏನು ಮಾಡಬೇಕು? ದೈವಾಚರಣೆ ಮಾಡಬೇಕಾದ್ರೆ ನಾವು ಕಟ್ಟುವಂಥವರು ಮತ್ತು ಅದಕ್ಕೆ ಕೆಲಸ ಮಾಡುವವರು, ಮಾಡಿಸುವವರು ಆಚಾರವಂತರಾಗಿರಬೇಕು. ನಮ್ಮದು ದೈವ ಕಟ್ಟುವಂಥ ಆಚಾರ ಅಂದರೆ ಎಲ್ಲ ಕಡೆ ಅಂದರೆ ಹೋಟೆಲ್ಗಳಲ್ಲಿ, ಎಲ್ಲ ಹೋಟೆಲ್ಗಳಲ್ಲಿ ನಾವು ತಿನ್ನುವ ಹಾಗಿಲ್ಲ. ಇಲ್ಲಿ ತಿನ್ನಬೇಕು ಅಲ್ಲಿಯೇ ತಿನ್ನಬೇಕು ಹಾಗೆ ಉಂಟು. ಮತ್ತು ನಾವು ಇದು ಗೋಮಾಂಸ ಮತ್ತು ಹಂದಿ ಮಾಂಸ ತಿನ್ನಬಾರ್ದು ನಾವು. ಕೋಳಿ ಮೀನು ತಿನ್ಬೋದು, ಅದಕ್ಕೂ ದೈವಕ್ಕೆ ಕಟ್ಟಲಿಕ್ಕೆ ಇರುವಾಗ ನಾವು ತಿನ್ನಲಿಕ್ಕಿಲ್ಲ. ಅಂದರೆ ಇವತ್ತು ನಾನು ಮೂಕಾಂಬಿಗುಳಿಗೆ ದೈವ ಕಟ್ಟಲಿಕ್ಕೆ ನಾನು ಇವತ್ತು ತಿಂದಿಲ್ಲ, ನಾನ್ ವೆಜ್ ಇಲ್ಲ, ಯಾಕಂದರೆ ಅದಕ್ಕೆ ಕೂಡ ನಾನ್ ವೆಜ್ ಕೊಡಲಿಕ್ಕಿಲ್ಲ. ಆಗ ಯಾವುದು ದೈವಕ್ಕೆ ನಾನ್ ವೆಜ್ ಕೊಡಲಿಕ್ಕೆ ಇಲ್ವೋ ಆ ದೈವಕ್ಕೆ ಕಟ್ಟುವಾಗ ನಾವು ಅದನ್ನು ಕೂಡ ನಾವು ತ್ಯಜಿಸಬೇಕು, ಬಿಡಬೇಕು ನಾವು. ಹಾಗೆ ಮತ್ತು ಸೂತಕಾಚರಣೆ ಅಂತ ಉಂಟು. ಈಗ ಯಾರಾದರೂ ಡೆತ್ ಆದರೆ, ತೀರಿಕೊಂಡ್ರೆ ಅಲ್ಲಿಗೆ ಹೋಗಿ ಅದು ಶವಯಾತ್ರೆ ಮಾಡುವಂಥದ್ದು ಅದು ಮಾಡಬಾರ್ದು. ಮತ್ತು ತೀರಿಕೊಂಡ್ರೆ ಇದು ಬೊಜ್ಜದ ಊಟ ಕೂಡ ನಮ್ಮ ಕುಟುಂಬದವ್ರದ್ದು ಬಿಟ್ಟು ಬೇರೆಯವರು ಅಲ್ಲಿ ಊಟ ಮಾಡಬಾರ್ದು ಅಂತ ಉಂಟು. ಅಂದರೆ ಸೂತಕದ ಮನೆಯಲ್ಲಿ ಹೋಗಿ ಊಟ ಮಾಡಬಾರ್ದು ಅಂತ ಎಂಬ ಸಂಪ್ರದಾಯ ಉಂಟು. ನಾವು ಸಂಸಾರ ಮಾಡಬಹುದು, ವ್ಯಭಿಚಾರ ಮಾಡಬಾರ್ದು. ಮತ್ತು ಮಡಿ ಮೈಲಿಗೆ ಎಂಬುದು ಉಂಟು, ಅದನ್ನು ನಾವು ಆಚರಣೆ ಮಾಡ್ಕೊಂಡು ಬರಬೇಕು. ಹಾಗೆ ಅಂದರೆ ಇದು ನೇಮ ಇರುವಾಗ ಮಾತ್ರ ಅಲ್ಲ, ವರ್ಷದ 365 ಎಷ್ಟು ದಿವಸ ಉಂಟು ಆ ದಿವಸ ಪಾಲನೆ ಮಾಡ್ಕೊಂಡು ಬರಬೇಕು. ನಾವು ಎಷ್ಟು ಮಾಡ್ತೇವೆ ದೈವದ ಕೆಲಸ ಅಷ್ಟರೊಳಗೆ ನಾವು ಅದನ್ನು ಪಾಲನೆ ಮಾಡ್ಕೊಂಡು ಬರಬೇಕು. ಓಕೆ, ಸೊ ಇವತ್ತು ಕೋಲ ಇದೆ, ಇಲ್ಲಿ ನಡೀತಾ ಇದೆ. ಸೊ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ರಿ, ಏನೆಲ್ಲ ಫಲಾಹಾರ ಆಯ್ತು ನಿಮ್ದು, ಹೇಗಿದೆ? ಹೌದು, ಅಂದರೆ ನಾವು ಈಗ ಮೊನ್ನೆ ಬಂದು ನಮಗೆ ಮನೆಯಲ್ಲಿ ಬಂದು ವೀಲೆ ಕೊಟ್ಟಿದ್ದಾರೆ, ಇಂಥ ದಿವಸಕ್ಕೆ ನೇಮ ಉಂಟು ನೀವು ಮಾಡಿಕೊಡ್ಬೇಕು ಅಂತ. ಅಲ್ಲಿಂದಲೇ ನಾವು ಅದು ಪ್ರಿಪೇರ್ ಆಗಿರ್ತೇವೆ ನಾವು, ನಾಡ್ದು ನೇಮ ಉಂಟು ಅಂತ. ನಾನು ಬೆಳಿಗ್ಗೆ ಹೋಗಿ ಅಲ್ಲಿ ವನದುರ್ಗ ಟೆಂಪಲಲ್ಲಿ ಹೋಗಿ ನಾನು ಕಲಶ ಸ್ನಾನ ಮಾಡಿ ಮನೆಗೆ ಬಂದು ಅದು ತುಳುನಲ್ಲಿ ಹೇಳ್ತೇವೆ ಮೀದು ನುಪ್ಪುಳಿ ಅಂತಂದರೆ ಊಟ ಮಾಡಿ ಸ್ನಾನ ಮಾಡೋದು ಮಧ್ಯಾಹ್ನ, ಮತ್ತು ಸೀದಾ ಇಲ್ಲಿಗೆ ಬರುವುದು. ಹಾಗೆ ಈಗ ಪಡಿಯಕ್ಕೆ ತಗೊಂಡಾದ ನಂತರ ನಂತರ ಸ್ನಾನ ಮಾಡಿ ನಂತರ ಅದು ಮೇಕಪ್ ಅರ್ಧಲ ಹಾಕ್ಲಿಕ್ಕೆ ನಾವು ಕೂರಬೇಕು. ಹಾಗೆ ಓಕೆ, ನಿಮ್ಮ ಮೇಕಪ್ಪಿಗೆ ಎಷ್ಟು ಹೊತ್ತು ತಗೊಳುತ್ತೆ? ನಮಗೆ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ತಗೊಳ್ಳುತ್ತೆ. ಅದು ಬಣ್ಣನ ಅಥವಾ ಅರಿಶಿಣನ ಏನು ಉಪಯೋಗಿಸ್ತಾರೆ? ಮುಂಚೆ ಅಂದರೆ ಅರದಲ ಅಂತ, ಅಂದರೆ ಅದು ಹಳದಿ ಬಣ್ಣದ ಅರದಲ ಅಂತ ಹೇಳುವುದು. ಅರದಲ, ಇಂಗಲಿಕ, ಸಫೇತ ಅಂತ 3 ಕಲರು ಇರ್ತದೆ, ಬಿಳಿ ಮತ್ತು ಅರಸಿನ, ಕೆಂಪು. ಮುಂಚಿನವರೆಲ್ಲ ಅರದಲ ಅಂದರೆ ಆನೆ ಮಂಜಲ್ ಅಂತ ಒಂದು ನದಿ ಬದಿಯಲ್ಲಿ ಸಿಕ್ತಿತ್ತು, ಅದೊಂದು ಗೆಡ್ಡೆ. ಅದನ್ನು ತೆಗೆದು, ಅದು ಭಯಂಕರ ಉರಿ, ಅದನ್ನು ತೆಗೆದು ಪುಡಿ ಮಾಡಿ ಅದನ್ನು ಹರಿಯುತ್ತಾ ಇರುವ ನೀರಿಗೆ ಅಲ್ಲಿ ಕಟ್ಟಿಟ್ಟು ಒಂದು 2 ದಿವಸ ಅಲ್ಲಿ ಇಟ್ಟು ನಂತರ ತೆಗೆದು ಅದನ್ನು ತೆಳುವಾದ ಬಟ್ಟೆಯಲ್ಲಿ ಅದನ್ನು ಸೋಸಿ ಮತ್ತೆ ಅದನ್ನು ಬಣ್ಣ ಮಾಡ್ತಿದ್ರು. ಈಗೆಲ್ಲ ಅಂಗಡಿಯಲ್ಲಿ ಸಿಗ್ತದೆ, ಅದನ್ನು ಉಪಯೋಗ ಮಾಡೋದು ನಾವು. ಕೆಂಪು, ಬಿಳಿ ಮತ್ತು ಅರಸಿನ. ಮತ್ತು ಕಪ್ಪಿಗೆ ನಾವು ಮೈಗೆ ಕಾಜಲ್, ಕಾಡಿಗೆ ಅದೇ ಸಿಗ್ತದೆ. ಮುಂಚೆಲ್ಲ ನಾವು ಅಂದರೆ ಈ ಚಿಮಿಣಿ ಅಂತ ಇತ್ತು, ಚಿಮಿಣಿದ ಮೇಲೆ ಮಾಡಿದಂಥದ್ದು, ದೀಪದ ಬಂದದ್ದು ಕಪ್ಪಿನ, ಅದನ್ನೆಲ್ಲ ಮಾಡ್ತಿದ್ದಾರೆ. ಈಗೆಲ್ಲ ಅಂಗಡಿಯೆಲ್ಲ ಸಿಗ್ತದೆ, ಅದನ್ನೇ ಉಪಯೋಗ ಮಾಡೋದು ನಾವು. ಈ ಕೋಲ ಕಟ್ಟೋರು ಅಥವಾ ದೈವ ನರ್ತಕರು ಯಾರು, ಯಾವ ಜನಾಂಗ ಅಥವಾ ಯಾವ ಪಂಗಡಕ್ಕೆ ಸೇರಿದವರು? ಯಾಕಂದ್ರೆ ನೋಡೋರಿಗೆ ತುಂಬಾ ಕುತೂಹಲ ಇದೆ. ತುಳುನಾಡಿನಲ್ಲಿ ಪರವ, ಪಂಬದ, ನಲಿಕೆ ಅಂತ 3 ಜನಾಂಗ ಇದ್ದೇವೆ ನಾವು. ಕೇರಳದಾದ್ಯಂತ 7 ಜನಾಂಗದ, ಅಲ್ಲಿ ಅರಮನೆ ಮೇರರು ಮತ್ತು ಮಲವರು, ಸಿಂಗಂತರು ಅಂತ ಒಂದು ಇರ್ತಾರೆ ಕೇರಳದಲ್ಲಿ. ಇಲ್ಲಿ ನಾವು ನಲಿಕೆ ಜನಾಂಗದವರು, ನಾವು ಎಲ್ಲ ದೈವಕ್ಕೆ ನಾವು ಕಟ್ತೇವೆ. ನಮಗೆ ಇಂಥ ದೈವ ಕಟ್ಟಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಪರವ ಜನಾಂಗ ಮತ್ತು ಪಂಬದ ಜನಾಂಗ ಸೀಮಿತ ದೈವಗಳಿಗೆ ಕಟ್ಟಲಿಕ್ಕೆ, ಅವರಿಗೆ ಕೆಲವು ದೈವಕ್ಕೆ ಕಟ್ಟಲಿಕ್ಕೆ ಇಲ್ಲ ಅಂತ ಉಂಟು. ನಾವೆಲ್ಲ ದೈವದ ಚಾಕರಿ ಕೂಡ ಮಾಡ್ತೇವೆ. ಸೊ ರೀಸೆಂಟ್ಲಿ ಇಲ್ಲಿ ಅಂದರೆ ತುಳುನಾಡಲ್ಲಿ, ಕರಾವಳಿ ಭಾಗದಲ್ಲಿ ಎಲ್ಲರ ಮನೆಯಲ್ಲೂ ದೈವ ಇದೆ, ದೈವ ಆರಾಧನೆ ಎಲ್ಲ ಆಗುತ್ತೆ. ರಿಷಬ್ ಶೆಟ್ಟರ ಮನೆಯಲ್ಲೂ ಕೂಡ ಒಂದು ದೈವಾರಾಧನೆ ಆಯಿತು. ಸೊ ಆವಾಗ ದೈವ ಅಲ್ಲಿ ಮಲಗಿದ್ದವು ನೋಡಿ ರಿಷಬ್ ಶೆಟ್ಟಿ ಅವರ ಮೇಲೆ. ಸೊ ಈ ಥರ ಆಗಿರೋದು, ದೈವ ಹಿಂಗೆಲ್ಲ ಮಾಡಂಗಿಲ್ಲ ಅಂತೆಲ್ಲ ಅಪವಾದಗಳು ಕೇಳಿ ಬಂತು. ಅದಕ್ಕೇನು ಹೇಳ್ತೀರಿ ನೀವು ಅಂತ? ಅದೇ ಕಾಂತಾರ ಮೂವಿ ಬಂದು ದೇಶ ವಿದೇಶಾದ್ಯಂತ ತುಳುನಾಡ ದೈವದ್ದು
ಮೂವಿನ ಮುಖಾಂತರ ಅದು ಒಳ್ಳೆ ಹೆಸರು ಬಂದಿದೆ, ಒಳ್ಳೆ ಜನಗಳಿಗೆ ಗೊತ್ತಾಗಿದೆ. ನಾನು ಕೂಡ ಇಲ್ಲಿ ಬರೋದಕ್ಕೆ ಅಥವಾ ನನಗೂ ದೈವದ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಸಿದ್ದು ಆ ಮೂವಿ ನೋಡಿದ ಮೇಲೇನೆ, ನಿಜ ಹೇಳ್ಬೇಕು ಅಂದ್ರೆ. ಅದೇ ಮೂವಿ ಅಂದ್ರೆ ಒಳ್ಳೇದೇ. ಅಂದ್ರೆ ನಮಗೆ ಸ್ವಲ್ಪ ಬೇಸರದ ವಿಷಯ ಏನಂದ್ರೆ ಅದು ನಮಗೆ ತುಳುನಾಡಿನಲ್ಲಿ ಅದೇ ನಾನು ಹೇಳಿದಲ್ಲ 3 ಜನಾಂಗ ಪರವ ಪಂಬದ ನಲಿಕೆ ಅವರಿಂದ ನೇಮ ಕಟ್ಟಬೇಕು, ಮುಖ ಕರ್ದಲ ಹಾಕಬೇಕು ಅಂತ ಉಂಟು ಪದ್ಧತಿ. ಇಷ್ಟವರೆಗೆ ಅದು ಮಾಡಲಿ, ಬೇರೆಯವರು ಮಾಡಲಿಲ್ಲ. ಅಲ್ಲಿ ಫಿಲ್ಮಿಗೋಸ್ಕರ ಅದು ರಿಷಬ್ ಶೆಟ್ಟಿ ಹಾಕಿದ್ದಾರೆ. ಅದು ಎಂತಾಗಿದೆ ಅಂದರೆ ಅದನ್ನು ನೋಡಿ ಈಗ ಟ್ರೆಂಡ್ ಆಗಿದೆ ಎಲ್ಲ ಕಡೆಯಲ್ಲಿ. ಹೆಣ್ಮಕ್ಳು ಕೂಡ ಅರ್ಧಲ ಹಾಕಿ ಕುಣಿಯೋದು, ಪ್ರೊಸೆಷನ್ ಎಲ್ಲ ಮಾಡೋದು. ಅಂದರೆ ನಮಗೆ ಒಂದು ಅದನ್ನೊಂದು ಕಟ್ಟುಪಾಡೊಂದು ಇದೆ, ಈ ಥರನೇ ಮಾಡಬೇಕು ಅಂತ ಉಂಟು. ಅದು ಮೂವಿಯಿಂದ ಸ್ವಲ್ಪ ಅದು ಅಜ್ಜೆ ತಪ್ಪಿ ಹೋಗಿದೆ. ಹೌದು. ಅಂದರೆ ಕೆಲವರು ಇಲ್ಲ, ನಾವು ಮೂವಿ ರೀತಿ ನೋಡ್ತೇವೆ, ದೈವಾರಾಧನೆ ಕೊಡಿಯಡಿಯಲ್ಲಿ ಆಗುವಂಥ ಕೊಡಿಯಡಿಯಲ್ಲಿ ಭಕ್ತಿ ಶ್ರದ್ಧೆ ನೋಡ್ತೇವೆ ಅಂತ ಹೇಳಿದವರು ಇದ್ದಾರೆ. ಅದೇನು ತೊಂದರೆ ಇಲ್ಲ. ಕೆಲವರು ಅಂದರೆ ಈಗಿನ ಜನ್ರೇಷನ್ ಅಂದರೆ ಅದು ನಮಗೆ ಕೂಡ ಮಾಡ್ಬೋದಲ್ಲ ಅಂತ ಹೇಳಿ ಆಗ್ತಾ ಉಂಟು. ಆಕ್ಚುಲಿ ತುಂಬಾನೇ ಮೈಲಿಗೆ ಇರಬೇಕು ಅಂತ ಹೇಳ್ತಾರೆ. ಹೆಣ್ಮಕ್ಳು ಕೂಡ ಈ ದೈವಕ್ಕೆ ಅಥವಾ ಕೋಲಕ್ಕೆ ಬರಬೇಕು ಅಂತಂದ್ರೆ ಅವರ ಮೆನ್ಸಸ್ 7 days ಕಂಪ್ಲೀಟ್ ಆಗಿರ್ಬೇಕು, ಅವ್ರ ಬ್ಲೀಡಿಂಗ್ ಆಗದೆ ಇರಲಿ. ಸೊ ಅಷ್ಟೆಲ್ಲ ಕಟ್ಟುಪಾಡು ಇದ್ದಾಗ ಸಹಜವಾಗಿ ಅದು ಬೇಸರ ಆಗೇ ಆಗುತ್ತೆ. ರಿಷಬ್ ಶೆಟ್ರವರು ಅವರು ದೈವದ ಪರ್ಮಿಷನ್ ತಗೊಂಡು ಅದನ್ನ ಮಾಡಿದ್ರು, ಎಲ್ಲ ಓಕೆ. ಆದ್ರೆ ಅದಾದ ನಂತರ ಅವರು ಮೂವಿ ಮಾಡಿದ್ರು, ಅದನ್ನ ತೋರಿಸಿದ್ರು, ಜನರಿಗೆ ಅದ್ರ ಬಗ್ಗೆ ಅರ್ಥ ಆಯಿತು. ಆದರೆ ಸುಮ್ಮನೆ ಕೆಲವೊಬ್ರು ಹಾಗೆ ಕೂಗೋದು, ಓಕೆ, ಸುಮ್ಮನೆ ಆ ವೇಷ ಧರಿಸೋದು, ಇಲ್ಲಿ ಅಂದರೆ ಈ ಸಂಸ್ಕೃತಿ ಇಲ್ಲಿಗೆ ಮಾತ್ರ ತುಂಬಾನೇ ಈ ನಾಡಿಗೆ ಆ ಶಕ್ತಿ ಇದೆ, ಇಲ್ಲಿ ಆಚರಣೆಗಳನ್ನು ಮಾಡಲಾಗುತ್ತೆ. ಸೊ ಬೇರೆ ಕಡೆ ಈ ರೀತಿಯಾಗಿ ಸುಮ್ಮನೆ ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಬೇಸರ ಆಗಿದೆ? ಹೌದೌದು, ನಮಗೆ ಆ ಬೇಸರ ಆಗಿದೆ. ಅದು ಬೇರೆ ಅಂದರೆ ಮೊನ್ನೆ ಒಂದು ನನಗೆ ಫೋನ್ ಬಂತು, ಮೈಸೂರಲ್ಲಿ ಒಂದು ಕೊರಗಜ್ಜೊಂದು ನೇಮ್ ಉಂಟು, ನೀವು ಜಿಲ್ಲಾಧ್ಯಕ್ಷರಲ್ಲ, ನೀವು ಹೇಳಿದರೆ ನಾವು ಕಟ್ತೇವೆ ಅಂತೇಳಿ ನಮ್ಮವರಿಗೆ. ಅದಕ್ಕೆ ನಾನು ಹೇಳಿದೆ ಇಲ್ಲ, ಅದು ತುಳುನಾಡು ಬಿಟ್ಟು ಅಂದರೆ ಮೈಸೂರು ಬೆಂಗಳೂರೆಲ್ಲ ಅದು ತುಳುನಾಡು ಬಿಟ್ಟು ಬೇರೆ ಅಲ್ಲಿ ಕಟ್ಟಲಿಕ್ಕಿಲ್ಲ. ಅದಕ್ಕೆ ಅವ್ರು ಹೇಳಿದರು, ನೀವು ಬಾಂಬೆಯಲ್ಲೆಲ್ಲ ಆಗ್ತದೆ ಕಲ್ಲುಟ್ಟಿ ಪಂಜಿರ್ದೀವಿ, ಅದನ್ನು ಯಾಕೆ ನೀವು ನಿಲ್ಲಿಸೋದಿಲ್ಲ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಅಂದರೆ ಬಾಂಬೆಯಲ್ಲಿ ಆಗ್ತದೆ, ಆಗೋದಿಲ್ಲ ಅಂತಿಲ್ಲ. ಅಂದರೆ ಈಗ ಒಂದು ಮಂಗಳೂರಿನಲ್ಲಿ ಒಂದು ತಂದೆ ತಾಯಿಗೆ 4 ಮಂದಿ ಗಂಡು ಮಕ್ಕಳಿದ್ದು ಅವರು ವರ್ಷ ಪ್ರತಿ ಬಂದು ಇಲ್ಲಿ ಮಂಗಳೂರಲ್ಲಿ ನೇಮ ಮಾಡ್ತಾರೆ ಅವರು ದೈವದ್ದು. ಅಲ್ಲಿ ತಂದೆ ತಾಯಿ ಪ್ರಾಯ ಆಗಿ ತೀರಿದ ನಂತರ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅವರಿಗೆ, ಅದು ಬೊಂಬೆಯಲ್ಲಿ ಇರಬೇಕಷ್ಟೇ. ಅದಕ್ಕೆ ಈ ಮಂಗಳೂರಿನ ಜಾಗವನ್ನು ಮಾರಿ ಒಂದು ಪಾಲು ದೈವದ ಹೆಸರಲ್ಲಿಟ್ಟು ಅದನ್ನು ಹೋಗಿ ಬೊಂಬೆಯಲ್ಲಿ ಬೇರೆ ಜಾಗ ತೆಗೆದು ಅಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತಾರೆ. ಅದು ಪರವಾಗಿಲ್ಲ, ಅವ್ರು ನಿಲ್ಲಿಕ್ಕಿಲ್ಲ. ಈಗ ಬೆಂಗಳೂರಲ್ಲಿ ಮತ್ತೆ ಮೈಸೂರಲ್ಲಿ ಆಗುವಂಥದ್ದು ಅವರು ತುಳುನಾಡಿನವರಲ್ಲ, ಅಲ್ಲಿ ಅವರು ಕೊಡೋದು. ಈಗ ಕೊರಗಜ್ಜದ ಇವಕ್ಕೆ ಒಂದು ಸಂಪ್ರದಾಯ ಉಂಟು, ಕುಚ್ಚಲ ಹಾಕಿದ್ದು ಅನ್ನ ಆಗಬೇಕು, ಕೋಳಿ ಸುಕ್ಕಾಗಬೇಕು, ಮತ್ತೆ ಇದು ಕುಡು ಮತ್ತು ಉರುಳಿ ಬಸಳೆ ಪದಾರ್ಥ ಆಗಬೇಕು ಅಂತ ಉಂಟು. ಅದನ್ನು ದೈವಕ್ಕೆ ಕೊಟ್ಟು ಅದನ್ನು ಪ್ರಸಾದ ರೂಪದಲ್ಲಿ ನಾವು ತಿಂತೇವೆ. ಅದೇ ಉತ್ತರ ಕನ್ನಡದವರಿಗೆ ಇದು ಕುಚ್ಚಲ ಕಿಡಿಸಿಲ್ಲ, ಅದಕ್ಕೆ ವೈಟ್ ರೈಸ್ ಆಗ್ತದೆ ಅವರಿಗೆ, ಅದನ್ನು ತಿನ್ಬೇಕಲ್ಲ ಅವರು. ಮತ್ತೆ ನಿಂತೋಗ್ಬಾರ್ದು. ಒಂದು ಈಗ ಕಟ್ಟೆ ಆರಾಧನೆ ಮಾಡಿದ ನಂತರ ಅವರ ಮಕ್ಕಳು ಮಾಡ್ಕೊಂಡು ಹೋಗ್ಬೇಕು. ಈಗ ಅದ್ರ ಬಿಸ್ನೆಸ್ ತರ ಆಗಿದೆ ಕೆಲವು ಕಡೆ, ಅದು ತುಂಬಾ ಬೇಸರ ಆಗ್ತದೆ ನನಗೆ. ಮತ್ತೊಂದು ನಾನು ಕೇಳಲೇಬೇಕು, ಮತ್ತೆ ನಾನಷ್ಟೇ ಅಲ್ಲ, ನನ್ನ ಜೊತೆಗೆ ಬಂದಿರೋರು ಕೂಡ ಈ ಮಾತನ್ನು ತುಂಬಾ ನಂಬಿದ್ದಾರೆ. ಕೊರಗಜ್ಜನ ಪವಾಡಗಳು ಅಥವಾ ದೈವದ ಪವಾಡಗಳು ಅಂತ, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅಂದು ನಿಮ್ಗೂ ಸಾಕಷ್ಟು ಅನುಭವ ಆಗಿದೆ, ಒಂದಿಷ್ಟು ಹಂಚ್ಕೋಬಹುದು? ಹೌದು, ಖಂಡಿತ. ಅದೇ ನನ್ನ ಅನುಭವದಲ್ಲಿ ನನಗೆ 42 ವರ್ಷ ಈಗ ಪ್ರಾಯ. 3ನೇ ಕ್ಲಾಸ್ ಇರುವಾಗ ನಾನು ಪ್ರಾರಂಭ ಮಾಡಿದ್ದೇನೆ. ಒಂದು 30-35 ವರ್ಷದ ನನಗೆ ದೈವಾರದಲ್ಲಿ ಅನುಭವ ಉಂಟು. ತುಂಬ ಕಡೆ ತುಂಬ ಪವಾಡ ಆಗಿದೆ. ಉದಾಹರಣೆ ನಂದೇ ತಗೊಳ್ಬೋದು. ನಾನು ಮದುವೆಯಾಗಿ 2 ವರ್ಷದಲ್ಲಿ ನನ್ನ ಮಕ್ಕಳಾಗಿರಲಿಲ್ಲ. ನಾವು ತುಂಬ ದೈವರ ಹತ್ರ ಹರಕೆ ಎಲ್ಲ ಹೊತ್ತು ನಾವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟ್ರು ಹೇಳಿದರು, ನಿಮ್ಮ ಮಿಸ್ಸಸ್ಸಿಗೆ ಇದು ಮಕ್ಕಳಾಗುವಂಥ ಚಾನ್ಸಸ್ ಇಲ್ಲ, ಯಾಕಂದರೆ ಅದು ಡಬಲ್ ಟ್ಯೂಬ್ ಪ್ರಾಬ್ಲಮ್ ಉಂಟು, ಹಾಗೆ ಆಗುದಿಲ್ಲ ಅಂತ ಹೇಳಿದರು. ಅದಕ್ಕೆ ನಾನೊಂದು ಇರ್ದೆ ಬೆಟ್ಟಂಪಾಡಿಯಲ್ಲಿ ಒಂದು ಕಲ್ಲುಟ್ಟಿ ದೈವದ ಕೆಲಸ ಮಾಡ್ತಿದ್ದೇನೆ. ಅಲ್ಲಿ ಒಂದು 15 ವರ್ಷದಿಂದ ಇಂಚೆಗೆ. ಅಲ್ಲಿ ವಿಶೇಷ ಅಂದರೆ ಅಲ್ಲಿ ಅದೇ ಮಕ್ಕಳಾಗದವರಿಗೆ ಮಕ್ಕಳು ಕೊಡುವಂಥದ್ದು ಒಂದು ತಾಯಿ ಕರುಣಿಸ್ತಾಳೆ. ನಾನು ಅಲ್ಲಿ ಹೋಗಿ ಹೇಳಿದ್ದೆ ಅವರ ಹತ್ರ, ಅರ್ಚಕರ ಹತ್ರ, ರಾಮಣ್ಣ ಪೂಜಾರಿ ಅಂತೇಳಿ, ಹೀಗೆ ನನ್ನ 2 ವರ್ಷ ಆಯಿತು ಮಕ್ಕಳಿಲ್ಲ ಅಂತ. ಅದಕ್ಕೆ ಅವರು ಹೇಳಿದರು, ನೀವು ದೈವ ಕಟ್ಟಿ ಅಭಯ ಕೊಟ್ಟು ಪ್ರಸಾದ ಕೊಟ್ಟು ಎಷ್ಟೋ ಮಂದಿಗೆ ಆಗಿದೆ,
ನಿಮಗೆ ಆಗ್ಲಿಕ್ಕೆ ಇರಲಿಕ್ಕಿಲ್ಲ, ನೀವು ಬನ್ನಿ ಅಂತೇಳಿ ಅವರು ಆ ತಾಯಿ ಹತ್ರ ನಿಲ್ಲಿಸಿ ನನಗೊಂದು ಇದು ಗಂಧ ಪ್ರಸಾದ ಕೊಟ್ಟರು. 9 ದಿವಸ ನೀವು ಹಾಕಿ ಮಕ್ಕಳಾಗ್ತದೆ, ನೆಕ್ಸ್ಟ್ ವರ್ಷ ಬರುವಾಗ ನೀವು ಗಂಡು ಮಗನ ಕರ್ಕೊಂಡು ಬರ್ತೀರ ಅಂತ ಹೇಳಿ. ಅದಕ್ಕೆ ನಾನಂದರೆ ಡಾಕ್ಟರ್ ಹತ್ರ ಹೋಗುವಾಗ ಅವರು ಇದು ಲೈಟ್ ಹಾಕಿ ಚೆಕಪ್ ಮಾಡಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಲೈಟ್ ಹಾಕಿ ನೋಡುವಾಗ ಅದು ಗೊತ್ತಾಯಿತು ಹೇಗೆ ಉಂಟು ಅಂತೇಳಿ. ಈಗ ಏನು ಮೆಡಿಸಿನ್ ಕೊಡಲಿಕ್ಕಿಲ್ಲ, ಈಗ ಅದು ಗಾಯ ಆಗಿರ್ಬೋದು, 1-2 ತಿಂಗಳು ಬಿಟ್ಟು ಬನ್ನಿ, ನಾವು ಮೆಡಿಸಿನ್ ಕೊಡ್ತೇನೆ ಅಂತ ಹೇಳಿದರು. ಅದೇ ಸಮಯದಲ್ಲಿ ನಾನು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದು. ಅದೇ ತಿಂಗಳಲ್ಲಿ ಗರ್ಭಿಣಿ ನಿಂತಿದೆ. ಈಗ ನನಗೆ 3 ಮಕ್ಕಳು, 2 ಗಂಡು 1 ಹೆಣ್ಣು. ದೊಡ್ಡವನು 4ನೇ ಕ್ಲಾಸಲ್ಲಿ ಓದ್ತಾ ಇದ್ದೇನೆ. ಹಾಗೆ ಅದೊಂದು ಪವಾಡ ಅಂಥದ್ದು ತುಂಬ. ಇದು ನನ್ನಲ್ಲ ಆದದ್ದು, ನಾನು ದೈವ ಕಟ್ಟಿದವರು ತುಂಬ ಪವಾಡ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಕೂಡ ಒಂದು ಪವಾಡ ನಡೆದಿದೆ. ಇಲ್ಲಿನ ಕುಟುಂಬಸ್ಥರೊಬ್ಬರು AJಯಲ್ಲಿ ಅಡ್ಮಿಟ್ ಆಗಿದ್ದರು. ಡಾಕ್ಟರ್ ಹೇಳಿದರು ಡೌಟ್ ಅಂತೇಳಿ. ಅದಕ್ಕೆ ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ನಾವು ನೇಮಕ್ಕೆ ದಿನ ಮಾಡಿದ್ದೇವೆ, ಅದು ನಿಲ್ಲಬಾರ್ದು ಅಂತೇಳಿ. ನಿನ್ನೆಲ್ಲ ಮೊನ್ನೆ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ, ಹುಷಾರಿದ್ದಾರೆ ಈಗ. ಐಸಿಯುನಲ್ಲಿದ್ದರು. ಅಂಥದ್ದು ತುಂಬ ಆಗಿದೆ.